ರೇಪ್ ಆರೋಪ ಹೊತ್ತಿರತಕ್ಕಂಥ ಸಂಸದ ಪ್ರಜ್ವಲ್ ವಿರುದ್ಧವಾಗಿ ನೋಟಿಸ್ ಜಾರಿಯಾಗಿದೆ. ಬ್ಲೂ ಕಾರ್ನರ್ ನೋಟಿಸನ್ನು ಜಾರಿ ಮಾಡಿದೆ SIT ತಂಡ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಬ್ಲೂ ಕಾರ್ನರ್ ನೋಟಿಸನ್ನು ಜಾರಿ ಮಾಡಿದೆ. CBI ಮೂಲಕ ಪ್ರಜ್ವಲ್ನ ಸೆರೆ ಹಿಡಿಯಲೇಬೇಕು ಅಂಥೇಳಿ ಬ್ಲೂ ಮತ್ತು ರೆಡ್ ಕಾರ್ನರ್ ನೋಟಿಸ್ ಕೂಡ ಜಾರಿ ಮಾಡಬೇಕು ಅಂತ ಪ್ಲಾನ್ ನಡೆದಿದೆ. ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಆರೋಪಿ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ SIT ಅಲರ್ಟ್ ಆಗಿದೆ. ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ 196 ದೇಶಗಳಿಗೆ ಮಾಹಿತಿ ಹೋಗಿದೆ. ಇವನು ಈ ದೇಶದಲ್ಲಿ ಇಂತಿಂಥ ಅಪರಾಧಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಯಾಗಿದ್ದಾನೆ, ನಿಮಗೆ ಕಂಡು ಬಂದಲ್ಲಿ, ನಿಮ್ಮ ಕಣ್ಣಿಗೆ ಕಾಣಿಸಿದಲ್ಲಿ, ಅವನೆಲ್ಲೇ ಇರಲಿ ಇವನ ಬಗ್ಗೆ ಮಾಹಿತಿ ಕೊಡತಕ್ಕದ್ದು. ವಿವಿಧ ದೇಶಗಳಿಗೆ ಈ ರೀತಿಯ ಒಂದು ಮಾಹಿತಿಯನ್ನು ಇಂಟರ್ಪೋಲ್ ಕೊಟ್ಟಿದೆ. 196 ದೇಶಗಳಿಗೆ ಮಾಹಿತಿ ಕೊಟ್ಟಿರುವುದಾಗಿ SIT ಕೂಡ ಹೇಳ್ಕೊಂಡಿದೆ. ಇಂಟರ್ಪೋಲ್ ಏನು ಮಾಡುತ್ತೆ ಅಂದರೆ ಅಂತಾರಾಷ್ಟ್ರೀಯ ಅಪರಾಧಗಳ ಪೊಲೀಸ್ ಸಂಸ್ಥೆ. ಇದು ಸರ್ಕಾರಿ ಕಾನೂನು ಇರುತ್ತಲ್ಲ, ಇದು ಅಂತರ ಸರ್ಕಾರಿ ಕಾನೂನು, ಇಂಟರ್ ಗವರ್ಮೆಂಟಲ್, ಬೇರೆ ಬೇರೆ ದೇಶ ಮತ್ತು ನಮ್ಮ ದೇಶ ಇದರ ನಡುವಿನ ಒಂದು ಕಾನೂನು ಜಾರಿ ಮಾಡುವಂಥ ಸಂಸ್ಥೆ. ಆ ದೇಶದಲ್ಲಿ ಅಪರಾಧ ಮಾಡಿ ಈ ದೇಶಕ್ಕೆ ಬಂದಿದ್ದರು ಅಷ್ಟೇ, ಈ ದೇಶದಲ್ಲಿ ಅಪರಾಧ ಮಾಡಿ ಆ ದೇಶಕ್ಕೆ ಹೋಗಿದ್ದರು ಅಷ್ಟೇ. ಒಬ್ಬ ಆರೋಪಿಯನ್ನು ಹಿಡಿಯುವ ದೃಷ್ಟಿಯಿಂದ ಎರಡು ದೇಶಗಳ ನಡುವೆ ಒಂದು ಸಹಕಾರದ ಕಾನೂನಿನ ಕೊಂಡಿಯಾಗಿ ಈ ಸಂಸ್ಥೆ ಕೆಲಸ ಮಾಡುತ್ತೆ. ದಟ್ ಈಸ್ ಇಂಟರ್ಪೋಲ್. 196 ಸದಸ್ಯ ರಾಷ್ಟ್ರಗಳನ್ನು ಇದು ಹೊಂದಿದೆ. ಇಷ್ಟು ರಾಷ್ಟ್ರಗಳ ನಡುವೆ ಇವನು ಎಲ್ಲೇ ಅಡಗಿದ್ರು, 196 ಬಿಟ್ಟು ಬೇರೆ ಕಡೆ ಅಡಗಿದ್ರೆ ಇಲ್ಲ, 196 ದೇಶಗಳ ನಡುವಿನ ಎಲ್ಲಿಂದನೇ ಇವನು ಎಲ್ಲಿಗೆ ಹಾರಿರಲಿ ಜಿಗಿದಿರಲಿ ಇವನು ಹಿಡಿಯೋ ದೃಷ್ಟಿಯಿಂದ ಆ ಇಂಟರ್ಪೋಲ್ನ ನೆರವು ಸಿಗುತ್ತೆ. ಅಪರಾಧಗಳನ್ನು ಪತ್ತೆ ಮಾಡೋದು, ಅಪರಾಧವನ್ನು ಕಂಟ್ರೋಲ್ ಮಾಡೋದು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇಂಟರ್ಪೋಲ್ ಸಹಕಾರ ಮಾಡುತ್ತೆ. ಜಾಗತಿಕ ಅಪರಾಧಿಗಳ ಪತ್ತೆ ನಿಯಂತ್ರಣಕ್ಕೂ ಕೂಡ ಸಹಕಾರ ಮಾಡುತ್ತೆ. ಅಂದರೆ ವಿಶ್ವವನ್ನು ಅಪರಾಧಗಳಿಂದ ಆದಷ್ಟು ಕಡಿಮೆ ಇರುವಂತೆ ನೋಡಿಕೊಳ್ತಕ್ಕಂಥ ಕೆಲಸ ಇದು. ಮೋಸ್ಟ್ ವಾಂಟೆಡ್ ಅಪರಾಧಿಗಳ ಮಾಹಿತಿಯನ್ನು ಕೂಡ ಕೊಡುತ್ತೆ ಇದು. ಪರಾರಿಯಾಗಿರುವ ಅಪರಾಧಿಗಳ ಆರೋಪಿಗಳ ಪತ್ತೆ ಕೂಡ ನೆರವಾಗುತ್ತೆ. ಮತ್ತು ಟೆಕ್ನಿಕಲ್ ಸಪೋರ್ಟನ್ನು ಕೂಡ ಕೊಡುತ್ತೆ, ತಾಂತ್ರಿಕ ನೆರವು. ಯಾವುದೋ ಪಾಸ್ಪೋರ್ಟ್ ಮಾಡಿಸೋದು, ನಕಲಿ ಮಾಡಿಸೋದು, ಇದರಿಂದನೂ ಜಿಗಿದು ಬಿಡೋದು, ಇವನು ಟೆಕ್ನಿಕಲಿ ಏನೋ ಬಳಸೋದು, ಯಾವುದೋ ಹ್ಯಾಕ್ ಮಾಡೋದು, ಅಥವಾ ಅವನ ಡಿವೈಸ್ಗಳು ಬಳಸ್ಕೊಳ್ಳೋದು, ಮೊಬೈಲು, ನೆಟ್ವರ್ಕು, ಇನ್ನೊಂದು ಮತ್ತೊಂದು. ಟೆಕ್ನಿಕಲಿ ತಾಂತ್ರಿಕವಾಗಿ ಒಬ್ಬ ಮನುಷ್ಯ ಯಾವೆಲ್ಲ ವಿಧಾನಗಳನ್ನು ಬಳಸಿ ಹಾರಬಲ್ಲನೋ, ತಪ್ಪಿಸಿಕೊಳ್ಳಬಲ್ಲನೋ ಅಂತ ಎಲ್ಲ ವಿಚಾರಗಳಿಗೂ ಇಂಟರ್ಪೋಲ್ ನೆರವನ್ನು ಕೊಡುತ್ತೆ. ಪೊಲೀಸರಿಗೆ ಇದು ನೆರವಾಗುತ್ತೆ ಕೂಡ. ಸೊ ದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳಿರ್ತಾರಲ್ಲ, ಇಂತಹ ಮಾಹಿತಿಯನ್ನು ಕೂಡ ಇಂಟರ್ಪೋಲ್ ಕೊಡುತ್ತೆ. ಸದಸ್ಯ ರಾಷ್ಟ್ರಗಳ ಅಪರಾಧಿಗಳನ್ನು ಪತ್ತೆ ಹಚ್ಚೋಕ್ಕೆ ನೆರವಾಗುತ್ತೆ. ಇದು ಎಲ್ಲ ಸದಸ್ಯ ರಾಷ್ಟ್ರಗಳಲ್ಲಿ ಪ್ರತ್ಯೇಕ ಬ್ಯೂರೋವನ್ನು ಕೂಡ ಹೊಂದಿರುತ್ತೆ. ಅದರದ್ದೇ ಒಂದು, ಈಗ ನಮ್ಮ ಬಳಿಯಲ್ಲಿ ಒಂದಷ್ಟು ಪೊಲೀಸ್ ಸ್ಟೇಷನ್ ಇರುತ್ತಲ್ಲ, ಒಂದು ಏರಿಯಾಗೆ ಒಂದು ಪೊಲೀಸ್ ಸ್ಟೇಷನ್ ಅಂತ ಇರುತ್ತಲ್ಲ, ಅದೇ ರೀತಿಯಲ್ಲಿ ಪ್ರತ್ಯೇಕ ರಾಷ್ಟ್ರಗಳಲ್ಲಿ ಒಂದೊಂದು ಬ್ಯೂರೋ ಕೂಡ ಇದರಲ್ಲಿ ಇರುತ್ತೆ. ದೇಶದ ಕಾನೂನು ಸಂಸ್ಥೆಗಳು ಈ ಬ್ಯೂರೋದಿಂದ ಮಾಹಿತಿಯನ್ನು ಪಡ್ಕೊಳ್ಬಹುದಾಗುತ್ತೆ. ಒಂಥರ ಇಂಟರ್ಲಿಂಕ್ಡ್ ಅದು. 196 ದೇಶಗಳ ನಡುವಿನ ಇಂಟರ್ಲಿಂಕ್ ಥರ ಕೆಲಸ ಮಾಡುತ್ತೆ. ಇಲ್ಲಿಂದ ಯಾವುದೇ ದೇಶದಲ್ಲಿದ್ದರೂ ಕೂಡ ಆ ದೇಶದಲ್ಲಿರುವ ಬ್ಯೂರೋ ಜೊತೆಗೆ ಈ ದೇಶದ ಬ್ಯೂರೋ ಕನೆಕ್ಟ್ ಆಗಿಬಿಟ್ಟು ಇಂಥವನು ಇಲ್ಲಿ ಬಂದಿದ್ದಾನಂತೆ, ಇವನು ಜರ್ಮನಿಗೆ ಬಂದಂತೆ, ಮ್ಯೂನಿಚಲ್ಲಿ ಇದ್ದಾನಂತೆ, ಇವನು ದುಬೈನಲ್ಲಿ ಇದ್ದಾನಂತೆ, ಯುರೋಪಲ್ಲೆಲ್ಲ ರೌಂಡ್ ಹೊಡಿತಾ ಇದ್ದಾನಂತೆ, ಈ ಥರ ನನಗೆ ಮಾಹಿತಿ ಬೇಕು ಅಂದಾಗ ಕನ್ಸರ್ನ್ಡ್ ಕಂಟ್ರೀಸ್ ಕಡೆಯಿಂದ ಇಂಟರ್ಪೋಲ್ಗೆ ಮಾಹಿತಿ ರವಾನೆ ಆಗುತ್ತೆ. ಅದನ್ನು ಯಾವ ದೇಶಕ್ಕೆ ಮಾಹಿತಿ ಅವಶ್ಯಕತೆ ಇರುತ್ತೋ ಅವ್ರಿಗದು ಕಳಿಸ್ಕೊಡುತ್ತೆ. ದಟ್ ಈಸ್ ಇಂಟರ್ಪೋಲ್. ಇನ್ನು ಕಲರ್ ಅಂತ ಬಂದಾಗಲೂ ಕೂಡ ಬ್ಲೂ ಕಾರ್ನ ನೋಟಿಸ್ ಆಗಿತ್ತು, ಇದೀಗ ಇವನಿಗೆ ರೆಡ್ ಕಾರ್ನ ನೋಟಿಸ್ ಕೂಡ ಕೊಡಬೇಕು ಅಂತಾಗಿದೆ. ಸೊ ಇಂಟರ್ಪೋಲ್ ಈ ಮೂಲಕವಾಗಿಯೂ ಕೂಡ, ಅಂದರೆ ಅದರ ತೀವ್ರತೆ ಮತ್ತು ಅದರ ಬಳಕೆ ಹಾಗೂ ಅದರ ಅವಶ್ಯಕತೆ ಇವುಗಳ ಮೇಲೆ ಈ ಕಲರ್ ಕೋಡಿಂಗ್ ಅಥವಾ ಅದರ ನೋಟಿಸ್ಗಳು ವಿಭಿನ್ನವಾಗಿ ನಿಂತ್ಕೊಳ್ತವೆ. ರೆಡ್ ಕಾರ್ನ ನೋಟಿಸ್ ಅಂದರೆ ಏನಪ್ಪ ನೋಡಿ, ಆರೋಪಿ ಎಲ್ಲಿದ್ದಾನೆ ಆ ಸ್ಥಳ ಗುರುತಿಸೋದಕ್ಕೆ ನೆರವಾಗಿ, ಜೊತೆಗೆ ಅವನನ್ನು ಅರೆಸ್ಟ್ ಮಾಡೋಕ್ಕೂ ಕೂಡ ನೆರವಾಗಬೇಕು. ಈಗ ನಮ್ಮಲ್ಲಿ ಇಲ್ಲಿಂದ ಪೊಲೀಸ್ ಇರ್ತಾರಪ್ಪ, ಯಾವುದೋ ದೇಶದಲ್ಲಿ ಇವನಿದ್ದಾನೆ, ಯಾರೋ ಒಬ್ಬ ಆರೋಪಿ XYZ ಅಥವಾ ಪ್ರಜ್ವಲ್ ರೇವಣ್ಣ ಇದ್ದಾನೆ, ಅವನನ್ನು ಮೊದಲು ಗುರುತಿಸಬೇಕು. ಅವನು ಎಲ್ಲಿದ್ದಾನೆ ಬೇಕು, ಮೊದಲು ಅವನು ಅರೆಸ್ಟ್ ಮಾಡಬೇಕು. ಇಲ್ಲಿಂದ ಪೊಲೀಸರು ಹೋಗಿ ಫ್ಲೈಟ್ಗಳು ಹತ್ಕೊಂಡು ಅವನು ಹೋಗಲ್ಲಿ ಹಿಡಿದು ಅದು ಬೇರೆ ವಿಚಾರ. ಪೊಲೀಸರಲ್ಲಿ ಹೋಗಬಹುದು, ಆದರೆ ಸ್ಥಳೀಯ ಪೊಲೀಸರ ಸಹಕಾರ ಬೇಕಾಗುತ್ತಲ್ವ. ಈಗ ನಮ್ಮಲ್ಲೇ ಒಂದು ಸ್ಟೇಷನ್ ಲಿಮಿಟಿಂದ ಇನ್ನೊಂದು ಸ್ಟೇಷನ್ ಲಿಮಿಟ್ಟು, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯ. ಮುಂಬೈನಲ್ಲಿ ಇಲ್ಲಿಂದ ತಪ್ಪು ಮಾಡಿಬಿಟ್ಟು ಮುಂಬೈಗೆ ಹೋಗಿರ್ತಾನೆ, ಆ ಸ್ಥಳೀಯ ಪೊಲೀಸರಿಗೆ ನಾವು ಮಾಹಿತಿ ಕೊಡ್ತೀವಲ್ವ, ಈ ಥರದ್ದೇನೋ ಆಗಿದೆ, ಇಲ್ಲಿದ್ದೇನೆ ಅಂತ ಮಾಹಿತಿ ಇದೆ, ಚೆಕ್ ಮಾಡಿ ಹೇಳಿ ಅಂತ. ಅವ್ರು ಹೋಗಿರ್ತಾರೆ, ಅವ್ನು ಸರಿ ಹಿಡಿಯಬಹುದು. ನಮ್ಮವ್ರು ಬೇಕಾದರೆ ಜಂಟಿ ಕಾರ್ಯಾಚರಣೆನೂ ಮಾಡಬಹುದು, ಅಥವಾ ನಮ್ಮವ್ರು ಹೋದಾಗ ಅವ್ರು ಹಿಡಿದುಬಿಟ್ಟು ಅವನಿಗೆ ಕೊಡಬಹುದು ಕೂಡ. ಸೊ ಹೀಗಿದ್ದಾಗ ಅದೇ ರೀತಿಯಲ್ಲಿ ಬೇರೆ ದೇಶದಲ್ಲಿ ಅವನಿದ್ದಾಗಲೂ ಕೂಡ ಅವನ ಸ್ಥಳ, ಅವನ ಗುರುತಿಸೋದಕ್ಕೆ, ಅವನನ್ನು ಬಂಧಿಸಕ್ಕಿರ್ತಕ್ಕಂಥ ಕಾನೂನನ್ನು ಇವರು ಬಳಸ್ಕೊಳ್ಳಬಹುದಾಗುತ್ತೆ. ಎಲ್ಲೋ ನೋಟಿಸ್ ಅಂತ ಹೇಳಿದ್ರೆ ಕಾಣೆಯಾದವ್ರನ್ನ ಪತ್ತೆ ಹಚ್ಚಕ್ಕೆ ಬಳಸ್ತಾರೆ. ಯಾರೋ ಕಾಣಿಸ್ತಾ ಇಲ್ಲ, ಮಿಸ್ಸಿಂಗ್ ಅಂತ ಬಂದಾಗ ಅವ್ರನ್ನ ಕಂಡುಹಿಡಿಯೋದಕ್ಕೆ ಎಲ್ಲೋ ಬಳಸ್ಕೊಳ್ತಾರೆ. ಅಪ್ರಾಪ್ತರು, ಗುರುತಿಸ್ಕೊಳ್ಳೋಕ್ಕಾಗದೇ ಇರುವವರು, ಅವ್ರಿಗೆ ತಮ್ಮ ಐಡೆಂಟಿಟಿ, ತಮ್ಮ ಗುರುತಿಸುವಿಕೆಯನ್ನು
ತಮ್ಮ ಗುರುತನ್ನು ಹೇಳ್ಕೊಳಕ್ಕೆ ಬರಲ್ವೋ ಅಂಥವ್ರನ್ನ ಹುಡುಕೋ ದೃಷ್ಟಿಯಿಂದ ಕೂಡ ಇದು ನೆರವಾಗುತ್ತೆ. ಬ್ಲೂ ನೋಟಿಸ್ ಅಂತ ಹೇಳಿದ್ರೆ ಆರೋಪಿ ಹೇಗಿದ್ದಾನೆ, ಅವನ ಗುರುತೇನು, ಸ್ಥಳ ಏನು, ಅವನೇನು ಆ್ಯಕ್ಟಿವಿಟೀಸಲ್ಲಿದ್ದಾನೆ ಎಲ್ಲವನ್ನು ಕೂಡ ಬಳಸೋದಕ್ಕೆ ಈ ನೋಟಿಸ್ ಕೂಡ ಹೆಲ್ಪ್ ಆಗುತ್ತೆ. ಬ್ಲ್ಯಾಕ್ ನೋಟಿಸ್ ಅಂತ ಹೇಳಿದ್ರೆ ಅಪರಿಚಿತ ದೇಹಗಳ ಪತ್ತೆಗೆ ಇದನ್ನು ಬಳಸಲಾಗುತ್ತೆ. ಗ್ರೀನ್ ಅಂತ ಹೇಳಿದ್ರೆ ಆರೋಪಿಯ ಅಪರಾಧಿ ಚಟುವಟಿಕೆಗಳ ಬಗ್ಗೆ ಎಚ್ಚರಿಸೋ ಸಲುವಾಗಿ ಗ್ರೀನ್ ನೋಟಿಸನ್ನು ಬಳಸ್ತಾರೆ ಕೂಡ.